ಕರ್ನಾಟಕದಲ್ಲಿ ಹಸು ಮತ್ತು ಎತ್ತುಗಳನ್ನು ಸಾಕುವಂತಹ ನನ್ನೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇದು ಸಿಹಳ್ಳಿ ಜಾತ್ರೆ, ಮೈಸೂರು ಡಿಸ್ಟಿಕ್ಕು, ನರಸೀಪುರ ತಾಲೂಕು, ಬನ್ನೂರು ಹೋಬಳಿ, ಸಿಹಳ್ಳಿ ಗ್ರಾಮ. ಅಣ್ಣ ನಮಸ್ತೆ, ತಮ್ಮ ಹೆಸರು? ನಂದೀಪ್ ಅಂತ. ನಂದೀಪ್, ಎಲ್ಲಿಯವರಣ್ಣ? ಬೆಂಗಳೂರಿಂದ ಬಂದಿರೋದು, ಆನೇಕಲ್ ತಾಲೂಕು, ತಿಂದು ಗ್ರಾಮ. ಎಷ್ಟು ವರ್ಷದಿಂದ ಕಟ್ತಿರೋದಣ್ಣ ಈಗ ನೀವು? 3 ತಲೆಮಾರಿಂದ ಕಟ್ತೀವಿ ನಾವು. 3 ತಲೆಮಾರು ಅಂದಾಜಲ್ಗೆ ಒಂದು 70-80 ವರ್ಷನೇ ಆಯ್ತು ಅಂತ ಅನ್ಕೊಳ್ಳಿ. ಓಕೆ ಅಣ್ಣ. ಹಾಂ, ಡೈಲಿ ನಿಮ್ದೆಲ್ಲ ಯಾವ ಥರ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ? ಸಾಯಂಕಾಲ ಫುಡ್ ಜೋಳ, ಗೋಧಿ, ಕಡಲೆಪುಡಿ, ಮಧ್ಯಾಹ್ನ ಮಾತ್ರ ಹಾಕ್ತೀವಿ, ಎಳ್ಳು ಬೆಲ್ಲ, ದಿನ ಬಿಟ್ಟು ತುಪ್ಪ, ಡೈಲಿ ಕೂಡ ತುಪ್ಪ, ದಿನ ಬಿಟ್ಟು ತುಪ್ಪ ಕೊಡ್ತೀವಿ. ಅದು 3 ತಿಂಗಳಿದ್ದಂಗೆ, ಜಾತ್ರೆ 3 ತಿಂಗಳಿದ್ದಂಗೆ ಇದೆಲ್ಲ ನಿಲ್ಸ್ಬಿಡ್ತೀವಿ. ಹೋಗಿ ಜಾತ್ರೆ ಆಗಿದ ತಕ್ಷಣ ಎಷ್ಟು ಬೀಳ್ತೀರ ಡೈಲಿ ಖರ್ಚು ನಿಮ್ಗೆ ಅಂದಾಜು? ಖರ್ಚೆಲ್ಲ ಲೆಕ್ಕ ಹಾಕಲ್ಲ, ಅದೊಂದು ಏನೋ ಪ್ರೀತಿ ಸಾಕು, ಯಾವ ಖರ್ಚು ಅಂತೂ ಲೆಕ್ಕ ಹಾಕಲ್ಲ. ಅಲ್ಲ, ನೀವು ಅಷ್ಟು ವರ್ಷದಿಂದ ಸಾಕಬತ್ತಿದ್ದೀರಿ ಅಂತಂದ್ರೆ ಅದು ಪ್ರೀತಿಯಿಂದ, ಅಭಿಮಾನ ಇರೋದ್ರಿಂದ ಅವಾಗಿನಿಂದನೂ ಮಾಡ್ಕೊಬತ್ತಿದ್ದೀರಿ ಅಂತ ಗೊತ್ತಾಯ್ತದೆ. ನೀವು ನಾಳೆ ಜನ ಸಂಪರ್ಕಿಸಿದ್ರಿಂದ ಓಕೆ ಬಸಪ್ಪನಿಂದ ನಾವು 4 ಜನ ಕೊಡ್ತಾರೆ, ಬಂದು ಫೋಟೋ ಇಟ್ಕೊಳ್ಳೋದ್ರೆ ಬಸಪ್ಪನಿಂದ ಸೇವೆ ಮಾಡಬೇಕು, ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಏನು ಮಾಡ್ತೀರಣ್ಣ ಬೇರೆ? ನಮ್ದು ಬೇರೆ ಏನಿಲ್ಲ, ತೋಟ ಮನೆ ರಾಗಿ 400 ಮೂಟೆ ರಾಗಿ ಬೆಳೆದಿದ್ದೀವಿ, ತೋಟ ಎಲ್ಲ ಮಾಡ್ತೀವಿ. ಪಕ್ಕ ರೈತರ ಕೆಲಸನೇ ಎಲ್ಲ ಪ್ರತಿಯೊಂದೂ. ನೀವು ಎಷ್ಟು ವರ್ಷದಿಂದ ಕಟ್ತಿದ್ದೀರಿ ಇಲ್ಲಿಗೆ ನೀವು? ಇದು ಸಿಹಳ್ಳಿಗಿದೆ ಫಸ್ಟ್, ಬೇಬಿಗೆ 6 ವರ್ಷದಿಂದ ಹಾಕಿದ್ದೀನಿ. ಮನೆ ಪ್ರೈಸ್ ಆಯ್ತು ಬೇಬಿಯಲ್ಲಿ 4 ಸಲ ಪ್ರೈಸ್ ಮಾಡಿದ್ದೀನಿ. 6 ವರ್ಷದಲ್ಲಿ 4 ಸಲ ಮಾಡಿದ್ದೀನಿ. ಅಲ್ಲಿ ಯಾವ್ದಾಯ್ತು ಅಣ್ಣ ಪ್ರೈಸು? ಯಾವ ಪ್ಲೇಸ್ ಆಯ್ತು? ಪ್ಲೇಸ್ ಅಂತಿಲ್ಲ, ಕಡೆ ಅಂತಂದ್ರೆ 10 ಪ್ರೈಸ್ ಇಕ್ಕಿದ್ರು. ಓಕೆ ಓಕೆ. 10 ಅಂತೇಳಿ ನಾವು ಕಡೆಯಲ್ಲ ಇದು ಇಲ್ಲಿ ಆಯ್ಕೆ ಆಗೈತಣ್ಣ? ನೆನ್ನೆ ಕಂಪ್ನಿಗೆ ಬಿಟ್ಟಿದ್ವಿ, ನಾಳೆ ಇದು ಓಕೆ. ಇರ್ತೀರಿ ನಾಳೆವರೆಗೂ ಇದ್ದು ನೋಡ್ಕೊಂಡು ನಾಳೆ ಸಂಜೆ ಹೊರಡೋ ಕೆಲಸ ಮಾಡ್ತೀರಿ. ನಿಮಗೆ ಇಲ್ಲಿ ಗೊತ್ತಾದಂಗೆ ನಿಮಗೆ ಸಿಹಳ್ಳಿ ಜಾತ್ರೆ ಇದೆ ಅಂತ ಗೊತ್ತಿತ್ತು, ಬಟ್ ಕಟ್ತಿರ್ಲಿಲ್ಲ. ಅಂದ್ರೆ ನೀವ್ ಹೇಳ್ದಂಗೆ ಈಗ ಹಸುಗಳು ಕಟ್ಟಿರೋದಕ್ಕೇನೆ ಈಗ ಎಲ್ಲಿ ಸರ್ಜಾಪುರ ಎಲ್ಲಿರೋದು, ಆನೇಕಲ್ ತಾಲೂಕು, ಸಿದ್ದಯ್ಯನಕೊಪ್ಲು, ಸಿಹಳ್ಳಿ ಎಲ್ಲಿರೋದು ಪರಿಚಯ. ಬಸಪ್ಪನಿಂದ ಬೇಜಾರು ಪರಿಚಯ ಆಗೈತೆ ಸಂಬಂಧಗಳು. ಈ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಪರಿಚಯ ಆಯ್ತು. ಆಮೇಲೆ ನಮ್ಮ ತಾತ ದಾವಣಗೆರೆಯಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ, 15 ವರ್ಷ ದಾವಣಗೆರೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಓಕೆ. ಇಲ್ಲ, ಇದು ಒಂದೇ ಜೊತೆನೇ ಇರೋದು ಈಗ ನಿಮ್ಮ ಹತ್ರ? ಒಂದು ಜೊತೆ ಕೊಟ್ಟು ಪರ್ಮನೆಂಟ್ ನಾವು ಒಂದೇ ಜೊತೆ, ಜಾಸ್ತಿ ಜೊತೆ ಕಟ್ಟಲ್ಲ ನಾವು. ಅದೇ ಏನು ಹೇಳ್ತಾರಲ್ಲ, ಅದು ಕಟ್ಟೋದು ಬೇಡ, ಮುಟ್ಟು ಕಟ್ಟೋ ಅಂತ. ಆಯ್ತಣ್ಣ, ಒಳ್ಳೆ ಮಾತು. ಸಿಹಳ್ಳಿ ಜಾತ್ರೆ ಮೇಂಟೆನೆನ್ಸ್ ಎಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಜಾತ್ರೆ ಅಂದರೆ ಬೇಬಿ ಒಂದು ಸಿಹಳ್ಳಿ. ಓಹ್ ಹೌದಾ? ನಿಮ್ಗೆಲ್ಲ ಅನುಕೂಲತೆ ಎಲ್ಲ ಚೆನ್ನಾಗದೆ ಅನ್ನಂಗೆ ಆಯ್ತು ಅಲ್ಲಿಗೆ. ಈಗ ನಮ್ಮೂರು ಪ್ರದೀಪ್ ಅಣ್ಣನು ನಿಮಗೆ ಪರಿಚಯ ಅಂತಂದ್ರೆ, ನಾವು ನೇರಳಿಕೆರೆಯಲ್ಲಿ, ನಿಮ್ದು ಸರ್ಜಾಪುರ ಎಲ್ಲಿ? ನೇರಳಿಕೆರೆ. ಹಾ, ನಮ್ಮ ತಾತವ್ರವರು. ಓ, ನಮ್ಮ ತಂದೆಗೆ ಯಾರೋ ದುಡ್ಡು ಜಾಸ್ತಿ ಕೊಡ್ತೀನಿ ಅಂದ್ರೆ ಏನು ಕೊಟ್ಟಿಲ್ಲ ಅವ್ರಿಗೆ. ನಮ್ಮ ಅಪ್ಪ ಕೇಳಿದ್ರಂತೆ. ಆಮೇಲೆ ಇಲ್ಲ, ಮೆರವಣಿಗೆ ಆದ್ಮೇಲೆ ಎತ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಅವ್ರು ಬೇರೆಯವ್ರು ಬಂದು ಜಾಸ್ತಿ ದುಡ್ಡು ಕೇಳಿದವ್ರು ಕೊಟ್ಟಿಲ್ಲ. ನಮ್ಮ ಅಪ್ಪನ ಕಂಪ್ನಿ ಪಟ್ಟು ಕೇಳಿದೆ, ಬಂದ್ಬಿಟ್ಟು ನಮ್ಮ ಏನ್ ನಿಮ್ಮ ತಾತವ್ರ ಹೆಸರು ಏನಣ್ಣ? ವೆಂಕಸಾಮಪ್ಪ ಅಂತ. ವೆಂಕಸಾಮಪ್ಪ. ನಮ್ಮ ತಂದೆ ಹೆಸರು ಸೀನಪ್ಪ ಅಂತ. ಮೊನ್ನೆ ನಮ್ಮ ತಂದೆ ನೋಡಿ, ಯಾವ ಕಾಲದಿಂದ ಸ್ನೇಹಿತರು ನೇರಳಿಕೆರೆಗೂ ನಿಮ್ಮ ಸರ್ಜಾಪುರ. ನಾವು ಹೇಳ್ಬಾರ್ದು, ನಾವು ಕಟ್ಟಿದ ನಮ್ಮ ಅಪ್ಪ ಕಟ್ಟಿದ ನಾನು ಹೇಳ್ಬಿಡೋದಲ್ಲ. ಅಳ್ಬಿಟ್ಟು ನೀವು ಕೇಳ್ಕೊಳ್ರಿ, ಕಟ್ಟವ್ರ ಇಲ್ಲ ಅಂತ ಎಲ್ಲ ಹೇಳ್ಬೋದು. ನಮ್ಮ ತಾತ ಕಟ್ಟಿದ, ನಮ್ಮ ಅಪ್ಪ ಕಟ್ಟಿದ, ಇಡೀ ಮಂಡ್ಯ ಸೀನಪ್ಪ ಅಳ್ಬಿಡವ್ರಲ್ಲ, ಅವ್ರು ಕೇಳ್ರಿ. ಓಕೆ. ಸೀನಪ್ಪ ಅವ್ರು ಕಟ್ಟಿದ್ರ, ವೆಂಕಸಾಮಪ್ಪ ಕಟ್ಟಿದ್ರ ಅಂತ ಹೇಳ್ತಾರೆ. ಮನೆ ಬಗ್ಲಾಗ ಕುತ್ಕೊಂಡು ಕೆಲಸ ಬರ್ತೀವಿ, ಮಾತಾಡೋದೇ ನಮ್ಮ ಕಟ್ಟಿಲ್ಲ. ಯಾರೇ ಆಗ್ಲಿ ನಮ್ಗೆ ಸಂತೋಷ, ಯಾರೇ ಸಾಕ್ಲಿ, ಸಾಕಿ ತಂದು ನಿಲ್ಸ್ಲಿ, ಆ ಕಡೆ ನಿಲ್ಸ್ಲಿ, ಜನ ನೋಡಿ ಖುಷಿ ಪಡ್ಬೇಕು. ನಮ್ಮನ್ನ ನೋಡಿ ಮಾತಲ್ಲ, ನಾವು ಸಾಕಿರೋದು ನೋಡಿ ಅಣ್ಣ ನಾವು ಸಾಕ್ಬೇಕು ಅನ್ಬೇಕು. ಹಂಗೆ ನಿಜ ನಿಜ. ಸುಮ್ಮನೆ ಮಾತುಗಳು ಕೆಲಸ ಬರೋ ಮಾತುಗಳು. ಇವಾಗೆಲ್ಲ ಏನ್ ಪ್ರೈಸಸ್ ಇರ್ಬೋದು ಅಣ್ಣ? ಕೇಳಿದಾರಾ? ಎತ್ತುಗಳು ಕೊಡೋಕೆ ರೆಡಿ ಇದ್ದೀರಾ? ನನಗೆ ಆಗಿರೋದು 6 ಲಕ್ಷನೇ. ನಿನ್ನೆ ವಿಲೇಜ್ ಮೇಲೆ ಧಾರವಾಡ. ಓಕೆ. ಒಂದು 10 ಲಕ್ಷ ಕೇಳಿದ್ರು, 12 ಲಕ್ಷ ಈಗ ನೀವು ಫೈನಲ್ ನಿಂತಿದ್ದೀರಿ ಅಂದ್ರೆ ಕೊಡೋಕೆ ರೆಡಿ ಇದ್ದೀರಾ? ಓಕೆ. ನಿಮ್ಮ ನೇಮ್ ಏನಂದ್ರೆ ಅಣ್ಣ ಮತ್ತೊಂದ್ಸಲ? ನಂದೀಪ್. ಹಂಗೆ ಫೋನ್ ನಂಬರ್ ಹೇಳ್ಬಿಡಿ. 9902156195. ಆಯ್ತಣ್ಣ, ಯಾರಾದರೂ ತಗೊಳ್ಳುವಂಥವ್ರು ಅಥವಾ ಬೇರೆ ಬೇರೆ ಇನ್ಫಾರ್ಮೇಶನ್ ಕೇಳುವಂಥವ್ರು ಇದ್ರೆ ಅವರು ಕೇಳಿ ತಿಳ್ಕೊಳ್ಳಿ. ಮಾಹಿತಿ
ಕೊಡ್ತೀರಣ್ಣ ಅಂತ. ಇವತ್ತು ಕೊಡ್ತಾನೆ ಇದೀನಿ, ಇಬ್ಬರು ಫೋನ್ ಹಾಕ್ತಾರೆ, ಏನೇ ಇರ್ಬೋದು ನಾವು ಮಾಡ್ಕೊಡ್ತೀವಿ, ನಾವೇನು ಮಾಡಿದ್ದೀರಾ ಅಂತ, ನಾವೇನು ತಿಂಡಿ ಹಾಕಿದ್ದೀರಿ, ಏನು ಮಾಡಿದ್ದೀರಿ ಅಂತ ಮಾಹಿತಿ ಕೊಡ್ತೀವಿ. ಹೇಳಿ ಇವ್ರು ಹೆಂಗ್ ನಿಮ್ಗೆ ಪರಿಚಯ ಆದ್ರು ಅಂತ. ಇವರು ಸರದಾಪುರ, ನಾವು ಶ್ರೀರಂಗಪಟ್ಟಣ. ಆದರೆ ಇವ್ರು ಪರಿಚಯ ಆಗಿದೆ ನಮ್ಗೆ ಎತ್ಕೊಳ್ಳಿಂದ, ಈ ಹಳ್ಳಿಕಾರ ಎತ್ಕೊಳ್ಳಿಂದಾನೆ ಇವ್ರು ಪರಿಚಯ ಆಗಿರೋದು. ಇವ್ರು ಹಳ್ಳಿಕಾರ ಅಂದ್ರೆ ಅಲ್ಲಿ ನಮ್ಮ ರಾಜರು ಮಂತ್ರ ಬಂದಿರೋದು ಇದು. ಆದ್ರೆ ಹೇಳ್ಬೇಕಂದ್ರೆ ಸಿಟಿಲಿರೋರು ದುಡ್ಡಿರೋರು ಕಾರ್ ತಗೊಂಡು ಶಾಪಿಂಗ್ ಹೋಗ್ತಾರೆ. ಆದರೆ ಈ ಹಳ್ಳಿಕಾರ ಅಂದ್ರೆ ಆ ಹೆಸರಲ್ಲೇ ಇದೆ, ಹಳ್ಳಿಯ ಕಾರು ಅಂದ್ರೆ ಹಳ್ಳಿಯ ಕಾರು. ಈ ಸಿಟಿಲಿರೋರು ಏನಾದ್ರು ವಸ್ತು ತರಕ್ಕೆ ಸಿಟಿಗೆ ಕಾರ್ ತಗೊಂಡೋಗ್ತಾರೆ. ನಮ್ಮ ಜನಗಳು ಈ ಹಳ್ಳಿ ಹಸುಗಳ ತಗೊಂಡು ಗದ್ದೆ ಹತ್ರ ಹೋಗಿ ಅವ್ರಿಗೆ ಬೇಕಾದ ಸಾಮಾನುಗಳ ತಗೊಬರಕ್ಕೆ ಕಾರು, ಹಳ್ಳಿ ಜನಗಳಿಗೆ ಕಾರು, ಹಳ್ಳಿ ಕಾರಿದು. ಹಂಗಾಗಿ ಈ ಹಳ್ಳಿ ಕಾರಿಂದನೇ ಇವ್ರು ನಮಗೆ ಪರಿಚಯ ಆಗಿರೋದು ಅಂತ. ನಂದಿಪದ ಪರಿಚಯ ಆಗಿರೋ ಭಾಳ ವಿಶ್ವಾಸವಾಗಿದ್ದಾರೆ. ನಾವು ಕೂಡ ಭಾಳ ವಿಶ್ವಾಸ. ನಾವು ಈಗ ಆ ಕಡೆ ನಾವು ಸಪ್ಲಮ್ಮ ಜಾತ್ರೆಗೆ ಇರ್ಬೋದು, ಘಾಟಿ ಜಾತ್ರೆಗೆ ಇರ್ಬೋದು, ಆ ಕಡೆ ಹೋದಾಗ ನಮಗೂ ಕೂಡ ತುಂಬ ವಿಶ್ವಾಸವಾಗಿ ನಮ್ಮನ್ನ ಇದು ಮಾಡಿದ್ದಾರೆ. ಈಗ ಇವ್ರು ನಮ್ಮ ಜಾತ್ರೆಗೆ ಬಂದಿದ್ದಾರೆ, ನಮ್ಮೂರ ಪಕ್ಕ. ನಾವು ಕೂಡ ನಮ್ಮ ಜಾತ್ರೆಗೆ ಬನ್ನಿ ಅಂತ ನಾವು ಹೇಳಿದಾಗ ಅವರು ಬಂದಿದ್ದಾರೆ. ನಾವು ತುಂಬಾ ನಾವು ಬರ್ಕೊಂಡಿದ್ದೀವಿ. ಅವ್ರು ಏನು ಕೊಡಬೇಕು ಅದು ಏನಾಗಿರ್ಬೋದು ನಮ್ಮ ಮೇಲೆ. ಅದನ್ನ ಈಗ ನಮ್ಮ ಕೈಲಿ ಸಾಕಾಗಿಲ್ಲ ಅಂದರೆ ಬೇರೆ ಉತ್ತೇಜನ ಕೊಡ್ಬೇಕು. ನಾವು ಸಾಕಾಗಿಲ್ಲ ಅಂತಂದಾಗ ಬೇರೆ ಯಾರು ಸಾಕ್ತಾರೆ ಉತ್ತೇಜನ ಕೊಡ್ಬೇಕು ಅಂತೇಳಿ ನಾವು ಎಲ್ಲ ಇದು ಮಾಡಿ ಭಾಳ ಹೆಸರು ಮಾಡಿದ್ದಾರೆ. ಇದೇ ರೀತಿ ಹಳ್ಳಿಕಾರರಲ್ಲಿ ಹೆಸರು ಮಾಡಲಿ, ಇನ್ನೂ ಒಳ್ಳೊಳ್ಳೆ ಎತ್ಕೊಂಡು ಕಟ್ಟಲಿ, ಮುಂದೆ ಒಂದು ಹೆಸರು ಮಾಡಲಿ ಅಂತ ನಾನು ಅಂತ. ಆಯ್ತು. ಯಾವುದೇ ಸಂಬಂಧಗಳು ಎಲ್ಲ ಹಾಳಾಗ್ಬೋದು. ಈ ಎತ್ತರಲ್ಲಿ ಆಗದ ಸಂಬಂಧ ಆಟೋರ್ಗೂ ಇರುತ್ತೆ. ಅದೇ ರೀತಿ ಈ ಎತ್ತಿನಲ್ಲಿ ಆದಂಥ ಮುನ್ಸು ದ್ವೇಷ ಅದೇ ಕಠೋರವಾಗಿರುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ನಂದಿಪುರಕ್ಕೆ ಒಳ್ಳೆಯದಾಗಲಿ, ಇನ್ನೂ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮ ಸಿಡಿ ಉಚ್ಚಮ್ಮ ಇದೇ ರೀತಿ ಅವ್ರಿಗೆ ಇನ್ನೂ ಅತಿ ಹೆಚ್ಚು ಒಳ್ಳೊಳ್ಳೆ ಎತ್ಕೊಂಡು ಕಟ್ಟಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಆಯ್ತಣ್ಣ, ಆಯ್ತು. ಜೈ ಶ್ರೀ ಉಚ್ಚಮ್ಮ.